ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ ಒಂದ್ಸಲಿ. ನೋಡಿ, ನಿಫ್ಟಿ ನಿನ್ನೆ ಎಷ್ಟು 178 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 303 ಪಾಯಿಂಟ್ಸ್ ಪಾಸಿಟಿವ್. ಸೆನ್ಸೆಕ್ಸ್ 575 ಪಾಯಿಂಟ್ಸ್ ಪಾಸಿಟಿವ್. ಸೊ ಮೂರು ಮದರ್ ಇಂಡಿಸಸ್ ಪಾಸಿಟಿವ್ ಆಗಿರೋದು, ಡೇಟಾ ಬುಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಕಮ್ಮಿ ಆಗ್ತಾ ಇದೆ, ಅಂದ್ರೆ ಫಿಯರ್ ಕಮ್ಮಿ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಡೇಟಾ ಬುಲಿಶ್ ಆಗೋ ಚಾನ್ಸಸ್ ಇದೆ. ನಿನ್ನೆ -5.6% ಡೇಟಾ, ಇದು ಸೂಪರ್ ಬುಲಿಶ್ ಇಂಡಿಕೇಶನ್ ಕೊಡ್ತಾ ಇದೆ. ನಂತರದಲ್ಲಿ ಗೋಲ್ಡ್ ಗಿಫ್ಟ್ ನಿಫ್ಟಿನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಕ್ರೂಡ್ ಆಯಿಲ್ 6500 ಪ್ರೈಸ್ಗಿಂತ ಕೆಳಗಡೆ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಅದು ಬುಲ್ಲಿಶ್ ಡೇಟಾ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಿಫ್ಟಿ ನೋಡೋಣ. ನಿಫ್ಟಿ 50 ನಿನ್ನೆ ಮೊನ್ನೆ ಒಂದು ರೆಡ್ ಕ್ಯಾಂಡಲ್ ಬಂದಿತ್ತು, ಕರೆಕ್ಟ್ ಅಲ್ವಾ? ಸೊ ಈ ರೆಡ್ ಕ್ಯಾಂಡಲ್ ಬಂದಾಗ ನಮ್ಗೇನ್ ಅನ್ಸ್ತಾ ಇತ್ತು, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗೋ ಚಾನ್ಸಸ್ ಇದೆ ಅಂತ ಅನ್ಬಿಟ್ಟು ಅನ್ಸ್ತಾ ಇತ್ತು. ಆದ್ರೆ ಮಾರ್ಕೆಟ್ ಕರೆಕ್ಟ್ ಓವರ್ ಬಾಟ್ ಝೋನ್ ಅಲ್ಲಿ ಇದೆ, ಎಲ್ಲ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಅದನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡ್ತೀನಿ. ಆದ್ರೆ ನಮ್ಮ ಮಾರ್ಕೆಟ್ ಎಷ್ಟು ಫಾಸ್ಟ್ ಆಗಿ ಮೂವ್ಮೆಂಟ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಮಂತ್ಲಿ ಜ್ಞಾನ್ ಲೆವೆಲ್ ಅಂತ ಇತ್ತು. ಸೊ ಇದು ಅಡ್ವಾನ್ಸ್ ಲೆವೆಲ್. ಸೊ ಅಲ್ಲಿವರೆಗೂ ಮಾರ್ಕೆಟ್ ರೀಚ್ ಆಗಿರೋದನ್ನ ನಾವು ನಿನ್ನೆ ನೋಡ್ಬೋದಾಗಿತ್ತು. ಸೊ ಡೇಟಾ ಇಸ್ ಸೂಪರ್ ಬುಲಿಶ್. ಸೊ ನೀವು ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಹೀಗಿದ್ರೆ, 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಫಸ್ಟ್ 15 ಮಿನಿಟ್ಸ್, ನಾನು ನಿನ್ನೆ ಏನ್ ಹೇಳಿದೆ, ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆಗೋವರೆಗೂ ಡೇಟಾ ಬುಲ್ಲಿಶ್ ಅಂತ ಅಲ್ವಾ? ನಿನ್ನೆ ನೋಡಿ, ಫಸ್ಟ್ 15 ಮಿನಿಟ್ಸ್ ಹೈ ಬ್ರೇಕ್ ಆಯ್ತು. ಸೊ ಹಾಗಾಗಿ ಬುಲ್ಲಿಶ್ ರ್ಯಾಲಿ ಮಾಡಿದ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇವೆಲ್ಲಾನು ಕೂಡ ಪಾಯಿಂಟ್ಸ್ ನ ನೀವು ಕಿವಿಯಲ್ಲಿ ತಲೆ ಇಟ್ಕೋಬೇಕು. ನಂತರದಲ್ಲಿ ಡೇಟಾ ಪರ್ಫಾರ್ಮೆನ್ಸ್ ನೋಡೋಣ. ನೋಡಿ, ನಿನ್ನೆ IT ಸೆಕ್ಟರ್ ಪಾಸಿಟಿವ್ ಆಗಿದೆ. ಸೆಕ್ಟರಲ್ ವೈಸ್ ನೋಡೋದಾದ್ರೆ IT ಸೆಕ್ಟರ್ ಪಾಸಿಟಿವ್, ಬ್ಯಾಂಕ್ ಪಾಸಿಟಿವ್, ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ಡೇಟಾ ಬುಲ್ಲಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋದಲ್ಲಿ 1979 ಕಂಪನಿಗಳು ಪಾಸಿಟಿವ್. ಸೊ ಡೇಟಾ ಬುಲಿಶ್. ನಿಫ್ಟಿ 50 38 ಕಂಪನಿಗಳು ಪಾಸಿಟಿವ್, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕಿನಲ್ಲಿ 9 ಕಂಪನಿಗಳು ಪಾಸಿಟಿವ್, ಬುಲಿಶ್ನೆಸ್. ಆಪ್ಷನ್ ಚೈನ್ 20 ಅಕ್ಟೋಬರ್ 2025, ಅಂದ್ರೆ ಬರುವ ಮುಂದಿನ ಸೋಮವಾರದ ಎಕ್ಸ್ಪೈರಿ. ಸೊ ಸೋಮವಾರ ಅಂತ ಹೇಳಿದ್ರೆ, ಯಾಕಂದ್ರೆ ಮಂಗಳವಾರ ಬುಧವಾರ ರಜೆ ಇದೆ. ಸೊ ಹಾಗಾಗಿ ಸೋಮವಾರ. ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಡೇಟಾ ಬುಲಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದು ಡೇಟಾ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಸೊ PCI ರೇಷಿಯೋ ಬಂದ್ಬಿಟ್ಟು ನಮಗೆ 1.2 ಇದೆ PCI ರೇಷಿಯೋ. ಸೊ ನೆಫ್ಕ ಇಲ್ಲಿ 1.4 ಮೇಲ್ಗಡೆ ಇದ್ರೆ ಅದನ್ನ ಓವರ್ ಬಾಟ್ ಝೋನ್ ಅಂತಾರೆ. ಅಲ್ಲಿಂದ ಈ ಶೇಪ್ ಮಾರ್ಕೆಟ್ ರಿಕವರಿ ಬರೋ ಚಾನ್ಸಸ್ ಇರುತ್ತೆ ಅಂತ. ಇನ್ನು ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ, ಇವತ್ತು ಕೇವಲ ನೀವು ಒಂದು ಸಪೋರ್ಟ್ ನ ಮಾರ್ಕ್ ಮಾಡ್ಕೋಬಹುದು. ಹೆಚ್ಚು ಸಪೋರ್ಟ್ ಆಗಿರೋ ನೋಡಿ, OI ಚೇಂಜಸ್ ಎಲ್ಲಾಗಿದೆ. ಚೇಂಜ್ ಇನ್ OI 25,300 ಹೆಚ್ಚು OI ಚೇಂಜ್ ಇನ್ OI ಆಗಿರೋದನ್ನ ನೋಡಬಹುದು. ಸೊ ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇರುತ್ತೆ. 25,300 ಬಿಟ್ರೆ 25,200 ಎರಡು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ ಆಪ್ಷನ್ ಚೈನ್ ಪ್ರಕಾರ. ಇನ್ನು ನಾವು FIDA ಆಕ್ಟಿವಿಟಿ ನೋಡಿದರೆ, FIS ನೀನೆ ಒನ್ಸ್ ಅಗೇನ್ ಬೈ ಮಾಡಿದ್ದಾರೆ. ನೆಟ್ ಬೈ ಆಗಿದೆ 68 ಕೋಟಿಯಷ್ಟು. DIS 4,650 ಕೋಟಿಯಷ್ಟು ಬೈ ಮಾಡಿದ್ದಾರೆ. ಸೊ ಓವರ್ ಆಲ್ ನೆಟ್ ಅಂತ ನೋಡಿದರೆ ನಮಗೆ 4,720 ಕೋಟಿಯಷ್ಟು ಬೈ ಆಗಿದೆ. ಗುಡ್, ಕಂಗ್ರ್ಯಾಚುಲೇಷನ್ಸ್. F&O ಸೆಗ್ಮೆಂಟ್ ಬರೋದಾದ್ರೆ, ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಬೈ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಬೈ ಮಾಡಿದ್ದಾರೆ. ಸೊ ಡೇಟಾ ಬುಲ್ಲಿಶ್ನೆಸ್ ಆಗಿದೆ. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ, US30, US500, US Tech 100 ಮೂರು ಪಾಸಿಟಿವ್ ಆಗಿದೆ. ಸೊ ನ್ಯೂಟ್ರಲ್ ಟು ಪಾಸಿಟಿವ್. ಸೊ ಡೇಟಾ ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ ಗ್ಲೋಬಲ್ ಮಾರ್ಕೆಟ್ ಫ್ಯೂಚರ್ಸ್. ಇನ್ನು ಕ್ಯಾಶ್ ಮಾರ್ಕೆಟ್ ಹೇಗೆ? US ಕ್ಯಾಶ್ ಮಾರ್ಕೆಟ್ ನೋಡಿ, ಡೋ ಜೋನ್ಸ್ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನ್ಯೂಟ್ರಲ್ ಡೇಟಾ. S&P 500 ಪಾಸಿಟಿವ್, NASDAQ ಪಾಸಿಟಿವ್. ಸೊ ಈ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಪಾಸಿಟಿವ್ ಆಗಿದ್ರೆ, ಯುರೋಪಿಯನ್ ಮಾರ್ಕೆಟ್ DAX ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. FTSE ನೆಗೆಟಿವ್, CAC 40 ಸೂಪರ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಡೇಟಾ ನ್ಯೂಟ್ರಲ್. ಇನ್ನು ಏಷ್ಯನ್ ಮಾರ್ಕೆಟಿಗೆ ಬರೋದಾದ್ರೆ, ನಿಕಾಯ್ ನೋಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಹ್ಯಾಂಗ್ ಸ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿದೆ. ನಂತರ ಕಾಸ್ಪಿ ಕೂಡ ಪಾಸಿಟಿವ್ ಅಲ್ಲಿ ಇರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಸೂಪರ್ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ADRs, ಇನ್ಫೋಸಿಸ್ ADR ನೆಗೆಟಿವ್, ವಿಪ್ರೋ ADR ಪಾಸಿಟಿವ್, HDFC ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ನಾವು ನೋಡುವ ಮೇಜರ್ 5 ಕಂಪನಿಗಳಲ್ಲಿ 4 ಕಂಪನಿಗಳು ಪಾಸಿಟಿವ್. ಸೊ ಡೇಟಾ ಬುಲಿಶ್. ಇನ್ನು ಫ್ಯೂಚರ್ ಸೆಗ್ಮೆಂಟ್ ಬರೋದಾದ್ರೆ ನೋಡಿ, ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ನಿಫ್ಟಿ 50 ಕಂಪೇರ್ ಮಾಡೋದಾದ್ರೆ, ಸೊ ಇಟ್ಸ್ ಸಜೆಸ್ಟಿಂಗ್ 100 ಪಾಯಿಂಟ್ಸ್ ಪಾಸಿಟಿವ್ ಇದೆ, ಬುಲಿಶ್ನೆಸ್. ಬ್ಯಾಂಕ್ ನಿಫ್ಟಿನೂ ಕೂಡ ನಿಮಗೆ ನಿಫ್ಟಿ ಬ್ಯಾಂಕಿಗೆ ಕಂಪೇರ್ ಮಾಡೋದಾದ್ರೆ, ನೀವು ಬ್ಯಾಂಕ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ಕೂಡ ಪಾಸಿಟಿವ್ ಅಲ್ಲಿ ಇದೆ. ಸೊ ಡೇಟಾ ಬುಲಿಶ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ಒಂದು 50 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ ಅಲ್ವಾ? ಸೊ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ.
ಅದಿರ್ಲಿ. ನಂತರದಲ್ಲಿ ಗೋಲ್ಡ್ ಬೀಸ್ ಸಿಲ್ವರ್ ಬೀಸ್ ನ ಮಾರೋರೇ ಇಲ್ದಂಗೆ ಆಗೋಗಿದೆ. ಏನಕ್ಕೆ ಈ ನಡೀತಾ ಇದೆ ಅಂತ ಹೇಳಿದ್ರೆ, ಹಲವು ಪ್ರಮುಖ ಬ್ಯಾಂಕ್ಗಳು ಮತ್ತು ಪ್ರಮುಖ ಸಂಸ್ಥೆಗಳು ಫಿಸಿಕಲ್ ಗೋಲ್ಡ್ ನ ಬೈ ಮಾಡ್ತಾ ಇದ್ದಾರೆ, ಮುಂದೆ ಏನೋ ಒಂದು ಇದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಗೋಲ್ಡ್ ಮತ್ತೆ ಸಿಲ್ವರ್ ಆಲ್ ಟೈಮ್ ಹೈ ಮಾಡ್ತಾನೇ ಇದೆ. ಸೊ ಹಾಗಾಗಿ ಇದನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಇಕ್ವಿಟಿ ಗೈಸ್ ಕೋರ್ಸ್ ಅಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ನಂತರದಲ್ಲಿ ಅದಿರ್ಲಿ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋವಾಗ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ರೆಸಿಸ್ಟೆನ್ಸ್ 25,365, ಮೊದಲನೇ ರೆಸಿಸ್ಟೆನ್ಸ್ 25,431 ಮತ್ತು 25,448, 3 ರೆಸಿಸ್ಟೆನ್ಸ್ಗಳು. ಸಪೋರ್ಟ್ ಸೈಡ್ ಬರೋದಾದ್ರೆ 25,160, 25,060 ಮತ್ತು 25,025, 3 ಸಪೋರ್ಟ್ ಝೋನ್ಗಳು. ಸೊ ಇವತ್ತು ಫಸ್ಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಓವರ್ ಬಾಟ್ ಝೋನ್ ಅಲ್ಲಿ ಫ್ರೀಸ್ ಆಗಿದೆ. ಸೊ ಇಲ್ಲಿಂದ ನಿಮಗೆ ಇನ್ನೂ ಒಂದು 100 ಒಂದು ಪ್ರಾಫಿಟ್ ಬುಕ್ಕಿಂಗ್ ರ್ಯಾಲಿ ಬರೋ ಚಾನ್ಸಸ್ ಇದೆ. ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಇದ್ರ ಮೇಲೆ ನಾವು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ನಿಮಗೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ಗಳು ಬರ್ತಾ ಇದೆ. ಸೊ ನಿಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ಯಾವ್ದಾದ್ರು ಇದ್ರೆ ಅಂದ್ರೆ 25,200 ಮತ್ತು 25,060 ಇದೆ ಅಲ್ವಾ, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಈ ಝೋನ್ ನ ಬ್ರೇಕ್ ಮಾಡಿಲ್ಲ ಅನ್ನೋವರೆಗೂ ಕೂಡ ಡೇಟಾ ಬುಲ್ಲಿಶ್ನೆಸ್ ಅಲ್ಲೇ ಇರುತ್ತೆ. ಸೊ ಇವತ್ತೊಂದು ಇನ್ಸೈಡ್ ಕ್ಯಾಂಡಲ್ ಪ್ಯಾಟರ್ನ್ ಇಂದ ಬುಲ್ಲಿಶ್ ರ್ಯಾಲಿ ಬರ್ಬೋದು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೇನೆ. ಗ್ಯಾಪ್ ಅಪ್ ಇಂದ ಒಂದು ಬುಲ್ಲಿಶ್ ರ್ಯಾಲಿ ಬರ್ಬೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ನಮ್ಮ ಕೈಯಲ್ಲಿ 25,360 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಫಸ್ಟ್ 15 ಮಿನಿಟ್ಸ್ ಹೈಯರ್ ಬ್ರೇಕ್ ಮಾಡ್ತಂದ್ರೆ ಬೈ ಅಂಡ್ ಡಿಪ್ ಮಾರ್ಕೆಟ್. ಸೊ ನಿಮ್ಮ ಸೆಟಪ್ಸ್ ಗಳನ್ನ ನೀವು ಟ್ರೇಡ್ ಮಾಡ್ತಾ ಎಂಜಾಯ್ ಮಾಡಿ. ಥ್ಯಾಂಕ್ ಯು.